ಸೊ ಹಲವಾರು ಕುತೂಹಲದ ಪ್ರಶ್ನೆಗಳು ನಿಮ್ಮಲ್ಲಿ ಕಾಡ್ತಾ ಇದೆ ಸಹಜವಾಗಿಯೇ. ಯಾಕೆ ಅಂತಂದರೆ ಒಂದು ಕಡೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇರ್ತಕ್ಕಂಥ ದರ್ಶನ್ ಹೆಂಗೆ ಸಮಯವನ್ನು ಪಾಸ್ ಮಾಡ್ತಾ ಇದ್ದಾರೆ, ಹೆಂಗೆ ಏನೇನು ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಟಿ ವಿ ನೋಡ್ತಾರಾ, ಪೇಪರ್ ಓದ್ತಾರಾ. ಹೀಗಾದರೆ ಮತ್ತೊಂದು ಕಡೆ ಕಸ್ಟಡಿಯಲ್ಲಿದ್ದರೂ ಕೂಡ ಪವಿತ್ರ ಗೌಡ ಫಳ ಹೊಳಿತಾ ಇದ್ರು ಮೇಕಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದರ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಏನು ಸಂದೇಶ? ಹೀಗೆ ಹಲವು ವಿಚಾರಗಳು ಇದರಲ್ಲಿ ಅಡಕವಾಗಿದೆ. ಇದೆಲ್ಲವೂ ಸೇರಿದಂತಹ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಸೆರೆಮನೆಯಲ್ಲಿ 5 ದಿನ ಕಳೆದ ಚಾಲೆಂಜಿಂಗ್ ಸ್ಟಾರ್, ಕಾರಾಗೃಹದಲ್ಲಿ ಫುಲ್ ಮಂಕ್ ಆಗಿರುವ ದಾಸ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 5 ದಿನ ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ನಟ ದರ್ಶನ್ ಫುಲ್ ಮಂಕ್ ಆಗಿದ್ದಾರಂತೆ. ಯಾರೊಂದಿಗೂ ಮಾತನಾಡಲು ಇಚ್ಛಿಸದ ದರ್ಶನ್ ನೋಡೋಕೆ ಅಂತ ಬೇರೆ ಬೇರೆ ನಟರು ಫ್ಯಾನ್ಸ್ ಭೇಟಿಗೆ ಎಂಟ್ರಿ ಹಾಕ್ಸಿದ್ರು ನೋ ಯೂಸ್ ಅಂತೆ. ಪ್ರತಿದಿನ ಸಾಕಷ್ಟು ಮಂದಿ ಎಂಟ್ರಿ ಹಾಕ್ಸಿದ್ರು ದರ್ಶನ್ ಮಾತ್ರ ಯಾರನ್ನು ನೋಡಲು ಹೋಗ್ತಿಲ್ಲ. 3ನೇ ಬ್ಯಾರಕ್ ಬಿಟ್ಟು ಹೊರಗೆ ಬರಲು ಇಷ್ಟಪಡ್ತಿಲ್ಲ. ಯಾರ ಬಳಿಯೂ ನಾನು ಮಾತನಾಡಲ್ಲ ಅಂತ ಪೊಲೀಸರ ಬಳಿ ನಟ ದರ್ಶನ್ ಹೇಳಿದ್ದು, ಹೀಗಾಗಿ ಬಂದ ದಾರಿಗೆ ಸುಂಕವಿಲ್ಲ ಅಂತ ಇತರೆ ನಟರು ಬಂದು ವಾಪಸ್ ಹೋಗ್ತಿದ್ದಾರಂತೆ. ದರ್ಶನ್ರಿಂದ ಹಿಂದಿ ಸಿನಿಮಾ, ಸ್ಪೋರ್ಟ್ಸ್ ಚಾನೆಲ್ ವೀಕ್ಷಣೆ, ನ್ಯೂಸ್ ಚಾನೆಲ್ ಕಡೆ ಕಣ್ಣಾಯಿಸದ ದರ್ಶನ್. ನಟ ದರ್ಶನ್ಗೆ ಜೈಲಲ್ಲಿ ಪ್ರತಿಕ್ಷಣವೂ ಸಮಯ ಕಳೆಯೋದೇ ದೊಡ್ಡ ಚಿಂತೆಯಾಗಿದೆ ಅಂತೆ. ಯಾರೊಂದಿಗೂ ಮಾತನಾಡದ ನಟ ದರ್ಶನ್ ಜೈಲಿನಲ್ಲಿ ಹಿಂದಿ ಫಿಲ್ಮ್ಗಳನ್ನ ನೋಡ್ತಿದ್ದಾರಂತೆ. ಹಿಂದಿ ಫಿಲ್ಮ್ ಬಿಟ್ಟು ಸ್ಪೋರ್ಟ್ಸ್ ಚಾನೆಲ್ ಮಾತ್ರ ವೀಕ್ಷಣೆ ಮಾಡ್ತಿದ್ದಾರಂತೆ. ಅಪ್ಪಿತಪ್ಪಿಯೂ ಕೂಡ ನ್ಯೂಸ್ ಚಾನೆಲ್ಗಳನ್ನ ನೋಡೋಕೆ ಹೋಗ್ತಿಲ್ಲ ಎನ್ನಲಾಗ್ತಿದೆ. ತಮ್ಮ ಬಗ್ಗೆ ಟಿವಿಯಲ್ಲಿ ಏನ್ ಹಾಕ್ತಿದ್ದಾರೆ ಅಂತ ಕುತೂಹಲಕ್ಕಾದ್ರೂ ನ್ಯೂಸ್ ಚಾನೆಲ್ ನೋಡ್ತಿಲ್ಲ ಎನ್ನಲಾಗಿದೆ. ಫ್ಯಾನ್ಸ್ ವಾರ್ಗೆ ಫುಲ್ ಸ್ಟಾಪ್ ಇಟ್ರ ವಿಜಯಲಕ್ಷ್ಮಿ. ನಿನ್ನೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕುವ ಮೂಲಕ ದರ್ಶನ್ ಫ್ಯಾನ್ಸ್ಗೆ ಕಿವಿ ಮಾತು ಹೇಳಿದ್ರು ಎನ್ನಲಾಗ್ತಿದೆ. ಆ ಮೂಲಕ ಸ್ಟಾರ್ ವಾರ್ಗಳ ಫ್ಯಾನ್ಸ್ ದುಶ್ಮನಿಗೆ ಫುಲ್ ಸ್ಟಾಪ್ ಇಡುವ ಪ್ರಯತ್ನ ಮಾಡಿದ್ರಾ ಎನ್ನಲಾಗ್ತಿದೆ. ದರ್ಶನ್ ಅರೆಸ್ಟ್ ಬೆನ್ನಲ್ಲೇ ದರ್ಶನ್ ಫ್ಯಾನ್ಸ್ ನಿಂದನೆ ಮಾಡಿದ್ರು. ಬೇರೆ ಬೇರೆ ಸ್ಟಾರ್ಗಳ ಫ್ಯಾನ್ಸ್ ಟ್ರೋಲ್ ಮಾಡೋಕೆ ಕೂಡ ಇಳಿದಿದ್ರು. ಈ ನಡುವೆ ಧ್ರುವ ಫ್ಯಾನ್ಸ್ ಅಧ್ಯಕ್ಷ ರೇಣುಕಾಸ್ವಾಮಿ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡುವ ಕೆಲಸ ಮಾಡಿದ್ರು. ಎರಡೂ ಕಡೆಯ ಸ್ಟಾರ್ಗಳ ಫ್ಯಾನ್ಸ್ಗಳಿಂದ ಟ್ರೋಲ್, ಅಶ್ಲೀಲ ಪದ ಬಳಕೆ ಗಮನಿಸಿ ಸೂಕ್ಷ್ಮವಾಗಿ ವಿಜಯಲಕ್ಷ್ಮಿ ನಿನ್ನೆ ಪೋಸ್ಟ್ ಹಾಕಿ ಅಭಿಮಾನಿಗಳಲ್ಲಿ ಸಹನೆಯಿಂದ ಇರುವಂತೆ ಮನವಿ ಮಾಡಿದ್ದಾರೆ. ಕಸ್ಟಡಿಯಲ್ಲಿದ್ದರೂ ದರ್ಶನ್ ಗೆಳತಿ ಫಳಫಳ, ಸಾಂತ್ವನ ಕೇಂದ್ರದಲ್ಲೇ ಮೇಕಪ್, ಬಯಲಾಯಿತು ರಹಸ್ಯ. ಪೊಲೀಸ್ ಕಸ್ಟಡಿಯಲ್ಲಿದ್ದ ಪವಿತ್ರ ಗೌಡ ಸಾಂತ್ವನ ಕೇಂದ್ರದಿಂದ ಠಾಣೆಗೆ ಬರುವಾಗ್ಲೂ ಫಳಫಳ ಅಂತ ಹೊಳಿತಾ ಇದ್ರು. ಆದ್ರೆ ಅದು ಹೇಗೆ ಅಂತ ಯೋಚಿಸ್ತಿರುವಾಗ್ಲೇ ಉತ್ತರ ಸಿಕ್ಕಿದೆ. ಪವಿತ್ರ ಗೌಡ ಜೊತೆಗಿದ್ದ ಮಹಿಳಾ ಎಸ್ಐ ಡಿಸಿಪಿಗೆ ಉತ್ತರ ಕೊಟ್ಟಿದ್ದು, ಪವಿತ್ರಾಳನ್ನ ಸಾಂತ್ವನ ಕೇಂದ್ರದಿಂದ ಕರೆತರಲು ಹೋಗುವ ಮೊದಲೇ ಆಕೆ ಮೇಕಪ್ ಮಾಡ್ಕೊಂಡಿರ್ತಿದ್ಲು. ಬೆಳಗ್ಗೆ 5 ಗಂಟೆಗೆ ಎದ್ದು ಮೇಕಪ್ ಮಾಡ್ಕೊಳ್ತಿದ್ಲು. ಬಟ್ಟೆ ಬ್ಯಾಗ್ನಲ್ಲಿ ಮೇಕಪ್ ಕಿಟ್ ಸೆಟ್ ಇಟ್ಟುಕೊಂಡಿದ್ಲು ಎಂದಿದ್ದಾರೆ. ಸಹ ಕೈದಿಗಳೊಂದಿಗೆ ಪವಿತ್ರ ಮಾತು. ಇನ್ನು ಜೈಲು ಸೇರಿರುವ ಪವಿತ್ರ ಗೌಡ ಯಾರೊಂದಿಗೂ ಮಾತನಾಡ್ತಿರ್ಲಿಲ್ಲ, ಮಂಕಾಗಿದ್ದಾರೆ ಎನ್ನಲಾಗ್ತಿತ್ತು. ಆದ್ರೆ ಮಗಳು, ಪೋಷಕರು ಬಂದು ಹೋದ ಮೇಲೆ ಪವಿತ್ರ ತನ್ನ ಬ್ಯಾರಕ್ನಲ್ಲಿರುವ 13 ಸಹ ಕೈದಿಗಳೊಂದಿಗೆ ಬೆರೆಯುತ್ತಿದ್ದಾರಂತೆ. ತಾನು ಮಾಡಿರುವ ತಪ್ಪಿನ ಬಗ್ಗೆ ಆಗಾಗ್ಗೆ ಸಹ ಕೈದಿಗಳೊಂದಿಗೆ ಪವಿತ್ರ ಮಾತನಾಡ್ತಿದ್ದಾಳೆ ಎನ್ನಲಾಗ್ತಿದೆ. ಅಲ್ಲದೆ ಜೈಲಿನ ಲ್ಯಾಂಡ್ಲೈನ್ ಮೂಲಕ ನಿನ್ನೆ ಕುಟುಂಬದವರೊಂದಿಗೆ ಪವಿತ್ರ ಗೌಡ ಮಾತನಾಡಿದ್ದಾರಂತೆ. ಒಟ್ಟಾರೆ ದಿನ ಕಳೆದಂತೆ ಮತ್ತು ಕುಟುಂಬದವರೊಂದಿಗೆ ಮಾತುಕತೆ ಬಳಿಕ ಪವಿತ್ರ ಮತ್ತು ದರ್ಶನ್ ಇಬ್ರು ಕೊಂಚ ರಿಲ್ಯಾಕ್ಸ್ ಆದಂತೆ ಕಾಣ್ತಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಹಾಗೆ ನೋಡೋಕೆ ಹೋದರೆ ದರ್ಶನ್ ಅವರೆಲ್ಲ ಯಾವಾಗಲೂ ವಿಪರೀತ ಬ್ಯುಸಿ ಶೆಡ್ಯೂಲ್ನಲ್ಲೇ ಇದ್ದವರು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಶೂಟಿಂಗು, ಅದಾದ ನಂತರ ಫ್ರೆಂಡ್ಸು, ಪಾರ್ಟಿ, ಮತ್ತೊಂದು ಮಗದೊಂದು ಅಂಥವ್ರನ್ನ ಕರ್ಕೊಂಡೋಗಿ 4 ಗೋಡೆ ಮಧ್ಯೆ ಇಟ್ಬಿಟ್ಟು ಏನೂ ಆ್ಯಕ್ಟಿವಿಟಿ ಇಲ್ಲ ಅಂದಾಗ ಸಹಜವಾಗೇ ಮಂಕ್ ಆಗ್ತಾರೆ. ಯಾರೇ ಆದರೂ ಮಂಕ್ ಆಗ್ತಾರೆ. ಮತ್ತು ಟೈಮ್ ಪಾಸ್ ಮಾಡೋದು ಹೆಂಗೆ, ಒಂದೊಂದು ನಿಮಿಷನೂ ಗಂಟೆಗಳ ಕಳೆದಂಗೆ ಕಳೀತಾ ಇರುತ್ತೆ ಅವ್ರಿಗೆ. ಹಾಗಾಗಿ ಒಗ್ಗೋದು ಸ್ವಲ್ಪ ಕಷ್ಟನೇ.